ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮನಿ ಪ್ಲಾಂಟ್ ಬಗ್ಗೆ ನಾನು ಮಾಹಿತಿನ ತಿಳಿಸ್ಕೊಡ್ತೀನಿ. ಯಾವ ಮಾಹಿತಿನ ಮನಿ ಪ್ಲಾಂಟ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಅಂದರೆ, ಮನಿ ಪ್ಲಾಂಟ್ ಬಗ್ಗೆ ತುಂಬ ಕಂಪ್ಲೇಂಟ್ ನನಗೆ ಇತ್ತೀಚೆಗೆ ಬರ್ತಾ ಇದೆ. ಮನಿ ಪ್ಲಾಂಟು ನರ್ಸರಿಯಲ್ಲಿ ತುಂಬ ಚೆನ್ನಾಗಿರುತ್ತೆ, ಮನೆಗೆ ತಗೊಂಡೋದ ತಕ್ಷಣ ಸತ್ತೋಗ್ತಾ ಇದೆ, ಕೊಳ್ತೋಗ್ತಾ ಇದೆ ಅನ್ನೋದನ್ನ ಹೇಳ್ತಾನೆ ಇರ್ತಾರೆ ಕಸ್ಟಮರು. ಅದು ಯಾವ ರೀಸನ್ ಅಂತ ನನಗೂ ಗೊತ್ತಾಗ್ತಿರ್ಲಿಲ್ಲ. ಯಾಕೆ ಸತ್ತೋಗ್ತಿದೆ ಅಂತೇಳಿ ನಾನು ಮತ್ತೆ ಕಸ್ಟಮರ್ ಹತ್ರ ಕೇಳಿದೆ, ಯಾಕೆ ಸತ್ತೋಗ್ತಿದೆ, ಮನಿ ಪ್ಲಾಂಟ್ ತೊಗೊಂಡೋದ್ಮೇಲೆ ನೀವು ಏನು ಮಾಡ್ತೀರಾ, ಯಾವ ಥರ ಅದು ಇದಾಗ್ತಿದೆ, ಬೆಳೀತಾ ಇಲ್ವಾ, ಇಲ್ಲ ಅದಕ್ಕೇನಾದರೂ ಫಂಗಸ್ ಬರ್ತಾಯಿದೆಯಾ, ಏನು ಫಾಲ್ಟ್ ಆಗ್ತಿದೆ ಅಂತ ಕೇಳಿದಾಗ ಅವ್ರೇನಾದರೂ ಮನಿ ಪ್ಲಾಂಟ್ ತೊಗೊಂಡೋಗ್ಬಿಟ್ಟು ನನಗೆ ಮಣ್ಣಲ್ಲಿ ಇಟ್ಕೊಳ್ಳೋಕೆ ಇಷ್ಟ ಇರಲಿಲ್ಲ, ನೀರಿಗೆ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೀರಿಗೆ ಹಾಕಿ ಇಟ್ಕೊಂಡೆ, ನೀರಲ್ಲಿ ಅದು ಪ್ಲ್ಯಾಂಟು ಸತ್ತೋಯ್ತು ಅಂತೇಳಿ. ಈಗ ಆಲ್ಮೋಸ್ಟ್ ಒಂದು ಮನಿ ಪ್ಲ್ಯಾಂಟು ಮಣ್ಣಿಗೆ ಅಡ್ಜಸ್ಟ್ ಆಗಿರುತ್ತೆ. ಮಣ್ಣಿಗೆ ಅಡ್ಜಸ್ಟ್ ಆಗಿರುವಂಥ ಮನಿ ಪ್ಲ್ಯಾಂಟನ್ನು ತೆಗೆದು ನೀರಿಗೆ ಹಾಕೊಳ್ಳೋದ್ರಿಂದ ಮನಿ ಪ್ಲ್ಯಾಂಟ್ ಬರ್ಬೋದಾ? ಯಾಕೆಂದರೆ ಇದು ಆಲ್ಮೋಸ್ಟ್ ಮಣ್ಣಿಗೆ ಅಡ್ಜಸ್ಟ್ ಆಗಿರೋದ್ರಿಂದ ಏನಾಗುತ್ತೆ, ಮಣ್ಣಿಗೆ ಅಡ್ಜಸ್ಟ್ ಆಗಿರೋದು ನೀರಲ್ಲಿ ಬರೋದಿಲ್ಲ, ಮನಿ ಪ್ಲ್ಯಾಂಟು ನೀರಲ್ಲಿ ಅಡ್ಜಸ್ಟ್ ಆಗಿರೋದು ಮಣ್ಣಿಗೆ ಬರೋದಿಲ್ಲ. ಯಾವ ರೀತಿ ನೀವು ತಿಳ್ಕೊಬೇಕಿದನ್ನ ಅಂದರೆ ನಾನೀಗ ತೋರಿಸ್ತೀನಿ. ಈಗ ಮನಿ ಪ್ಲ್ಯಾಂಟು ಇಷ್ಟು ಏನು ಒಂದು 3 ಇಂಚಸ್ ಪಾಟಲ್ಲಿರುವಂಥ ಮನಿ ಪ್ಲ್ಯಾಂಟನ್ನು ನೀವು ತೊಗೊಂಡು ಹೋಗ್ತೀರಲ್ವ, ಅವಾಗ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ, ಬರಲ್ಲ ಅಂತಲ್ಲ, ನಾನು ಏನು ಮಾಡ್ತಿದ್ದಾರೆ ಅಂದರೆ, ಮನಿ ಪ್ಲ್ಯಾಂಟು ಇಷ್ಟೊಂದಿದೆ ಗಿಡಗಳು, ಮನಿ ಪ್ಲ್ಯಾಂಟ್ ಪಾಟ್ ಫುಲ್ಲು ಗಿಡಗಳಿದೆ, ಇದರಲ್ಲಿ ಒಂದು ರಿಮೂವ್ ಮಾಡ್ತಾರೆ. ಒಂದು ರಿಮೂವ್ ಮಾಡಿ ನೀರಿಗೆ ಹಾಕಿಟ್ಕೊಳ್ಳೋದು, ಅದು ಕಂಪ್ಲೀಟಾಗಿ ಸತ್ತೋಗ್ಬಿಡುತ್ತೆ. ಮತ್ತೆ ಒಂದು ತೆಗೆದು ಮತ್ತೆ ನೀರಿಗೆ ಹಾಕಿಟ್ಕೊಳ್ಳೋದು, ಅದು ಸತ್ತೋಗುತ್ತೆ. ಮತ್ತೆ ಒಂದು ತೆಗೆದು ಮತ್ತೆ ನೀರಿಗೆ ಹಾಕಿಟ್ಕೊಳ್ಳೋದು, ಅದು ಸತ್ತೋಗುತ್ತೆ. ಈ ರೀತಿ ಮಾಡೋದ್ರಿಂದ ಏನಾಗ್ತಿದೆ, ಪ್ಲ್ಯಾಂಟು ಹಾಳಾಗ್ತಾಯಿದೆ. ಯಾಕೆ ಹಂಗಾದರೆ ಮನಿ ಪ್ಲ್ಯಾಂಟು ನೀರಲ್ಲೂ ಕೂಡ ಬರುತ್ತೆ ಅಲ್ವಾ, ಮಣ್ಣಲ್ಲೂ ಕೂಡ ಬರುತ್ತೆ ಅಲ್ವಾ, ಯಾಕೆ ಈ ಥರ ಆಗ್ತಾಯಿದೆ? ರೀಸನ್ ಏನು ಅಂದರೆ, ಮಣ್ಣಿಗೆ ಅಡ್ಜಸ್ಟ್ ಆಗಿರುವಂತಹ ಮನಿ ಪ್ಲ್ಯಾಂಟು ನೀರಿಗೆ ಅಡ್ಜಸ್ಟ್ ಆಗೋದಿಲ್ಲ, ನೀರಲ್ಲಿರುವಂತಹ ಮನಿ ಪ್ಲ್ಯಾಂಟು ಮಣ್ಣಿಗೆ ಅಡ್ಜಸ್ಟ್ ಆಗೋದಿಲ್ಲ. ಇಷ್ಟೇ ರೀಸನ್. ಇದಕ್ಕೆ ಏನು ಮಾಡಬೇಕು, ಯಾವ ಸ್ಟೆಪ್ನ ನೀವು ಮೇಯ್ನಾಗಿ ಫಾಲೋ ಮಾಡ್ತಿಲ್ಲ ಅನ್ನೋದು ನಾನೀಗ ಹೇಳ್ತೀನಿ. ಯಾವ ಸ್ಟೆಪ್ಪನ್ನ ಫಾಲೋ ಮಾಡ್ದಲೇ ಇರೋದಕ್ಕೇ ಮನಿ ಪ್ಲ್ಯಾಂಟ್ ಹೆಲ್ದಿ ಮತ್ತು ಬುಷಿಯಾಗಿ ಬರ್ತಾ ಇಲ್ಲ ಅಂತ ಹೇಳ್ಬೋದು. ನನಗೆ ಆಶ್ಚರ್ಯ ಅನ್ನಿಸ್ತು, ಯಾಕೆ ತೊಗೊಂಡೋದವ್ರು ಎಲ್ಲರೂ ಒಂದೇ ರೀಸನ್ನ ಹೇಳ್ತಾ ಇದ್ದಾರೆ ಅಂತೇಳಿ. ಹಾಗಾಗಿನೇ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈಗ ಅದು ಯಾಕೆ, ಅದರ ಕಾರಣ ಏನು ಅಂತ ನಾನು ತಿಳಿಸ್ಕೊಡ್ತೀನಿ. ಈಗ ಇದಕ್ಕೆಲ್ಲ ಏನು ರೀಸನ್ ಇರ್ಬೋದು, ಯಾಕೆ ಈ ಥರ ಸತ್ತೋಗ್ತಾ ಇದೆ ಮನಿ ಪ್ಲ್ಯಾಂಟ್ ಅನ್ನೋದಕ್ಕೆ ಈಗ ಒಂದು ನಾನು ತಿಳಿಸ್ತೀನಿ. ಯಾವ ರೀತಿ ಅಂದರೆ, ಈಗ ಬುಷಿನೂ ಇದೆ, ಮನಿ ಪ್ಲ್ಯಾಂಟು ಹೆಲ್ದಿನೂ ಇದೆ. ಯಾವ ರೀತಿ ನಾನು ಈ ಪಾಟಲ್ಲಿರುವಂಥ ಪ್ಲ್ಯಾಂಟನ್ನು ನಾನು ನೀರಲ್ಲಿ ಬೆಳೆಸಬೇಕು ಅಂತ ಇದ್ದೀನಿ ಅನ್ನೋರು ಏನು ಮಾಡಬೇಕು ಅಂದರೆ, ಈ ಥರ ಬುಷಿ ಮತ್ತು ಹೆಲ್ದಿಯಾಗಿ ಬಂದು ಫುಲ್ಲು ಕವರ್ ಆಗಿರುವಂಥ ಪಾಟ್ ಇದು. ಕಟ್ಟಿಂಗ್ ಪ್ಲ್ಯಾಂಟನ್ನು ಮಾತ್ರ ಯೂಸ್ ಮಾಡಿಕೊಳ್ಬೇಕು. ಮೇಯ್ನಾಗಿ ಕಟ್ಟಿಂಗ್ ಪ್ಲ್ಯಾಂಟ್ ಮಾತ್ರ ಯೂಸ್ ಮಾಡಿಕೊಳ್ಬೇಕು. ಮಣ್ಣಿಗೆ ಟಚ್ ಆಗಿರುವಂಥದ್ದು, ಬೇರೀಗ ಮಣ್ಣಿಗೆ ಟಚ್ ಆಗಿದೆಯಲ್ಲ, ಇದನ್ನು ತೆಗೆದುಬಿಟ್ಟು ನೀರಿಗೆ ಹಾಕ್ಕೊಳ್ಬಾರ್ದು. ಕಂಪ್ಲೀಟಾಗಿ ಇಲ್ಲಿ ತುಂಬ ಲೆಂತಾಗಿ ಬೆಳೆದಿದೆಯಲ್ಲ, ಇದನ್ನು ಕಟ್ ಮಾಡಿ ನೀರಿಗೆ ಹಾಕ್ಕೊಳ್ಬೇಕು, ಬರುತ್ತೆ. ನೀವು ಮಣ್ಣಿಗೆ ಅಡ್ಜಸ್ಟ್ ಆಗಿರೋದನ್ನು ತೊಗೊಂಡೋಗಿ ನೀರಿಗೆ ಅಡ್ಜಸ್ಟ್ ಮಾಡೋದು, ನೀರಲ್ಲಿ ಅಡ್ಜಸ್ಟ್ ಆಗಿರೋದನ್ನು ಮಣ್ಣಿಗೆ ಅಡ್ಜಸ್ಟ್ ಮಾಡಿದ್ರೆ ಅದು ಬರೋದಿಲ್ಲ ಪ್ಲ್ಯಾಂಟ್ ಕಂಪ್ಲೀಟಾಗಿ. ಮನಿ ಪ್ಲ್ಯಾಂಟ್ ಯಾವುದೇ ಕಲರ್ ಆಗಿರ್ಬೋದು, ಕಲರ್ ಕಾಂಬಿನೇಷನ್ ಅಂತ ಇಲ್ಲ, ಯಾವುದೇ ಕಲರ್ ಕಾಂಬಿನೇಷನ್ ಆಗಿದ್ರೂ ನೀವು ಕಟ್ಟಿಂಗ್ ಪ್ಲ್ಯಾಂಟನ್ನು ಯೂಸ್ ಮಾಡಿ ನೀರಲ್ಲಿ ಹಾಕ್ಕೊಳ್ಬೇಕಾದ್ರೆ, ನೀರಲ್ಲಿರುವಂಥ ಮನಿ ಪ್ಲ್ಯಾಂಟು ಅಷ್ಟೇ ಒಂದು ಸ್ವಲ್ಪ ದಿನ ನೀರಲ್ಲಿ ಇಡ್ತೀರಾ, ಅದು ಯಾಕೋ ಹೆಲ್ದಿಯಾಗಿ ಬರ್ತಾಯಿಲ್ಲ ಅನ್ನೋ ರೀಸನ್ಗೆ ಏನು ಮಾಡ್ತೀರಾ, ಮತ್ತೆ ಮಣ್ಣಿಗೆ ಹಾಕೊಂಡ್ಬಿಡ್ತೀರಾ. ಮಣ್ಣಿಗೆ ಅದು ಅಡ್ಜಸ್ಟ್ ಆಗೋದಿಲ್ಲ. ನೀರಲ್ಲೂ ಅಷ್ಟೇ ತುಂಬ ಲೆಂತಾಗಿ ಪ್ಲ್ಯಾಂಟ್ ಬಂದಿದೆ ಅಂದರೆ ಅದನ್ನು ಇಲ್ಲಿಗೆ ಕಟ್ ಮಾಡಿನೇ ನೀವು ನೀರಿಗೆ ಹಾಕ್ಕೊಳ್ಬೇಕು. ಒಂದಕ್ಕಿಂತ ಒಂದು ಪ್ಲ್ಯಾಂಟು ತುಂಬ ಬೇಗ ಗ್ರೋತ್ ಆಗುವಂಥ ಮನಿ ಪ್ಲ್ಯಾಂಟು ಇದೆ, ತುಂಬ ಸ್ಲೋ ಆಗಿ ಗ್ರೋತ್ ಆಗುವಂಥ ಮನಿ ಪ್ಲ್ಯಾಂಟು ಇದೆ. ಈಗ ಬಂದಾಗ ತುಂಬ ಬೇಗ ಗ್ರೋತ್ ಆಗುತ್ತಾ ಮನಿ ಪ್ಲ್ಯಾಂಟು, ಇಲ್ಲ ಸ್ಲೋ ಗ್ರೋತ್ ಆಗುತ್ತೆ. ಒಬ್ರೊಬ್ರಿಗೆ ಸ್ಲೋ ಆಗಿ ಗ್ರೋತ್ ಆಗುವಂಥ ಮನಿ ಪ್ಲ್ಯಾಂಟ್ ಇಷ್ಟ, ಒಬ್ರೊಬ್ರಿಗೆ ತುಂಬ ಸ್ಪೀಡಾಗಿ ಗ್ರೋತ್ ಆಗಬೇಕು, ಆ ರೀತಿಯ ಮನಿ ಪ್ಲ್ಯಾಂಟನ್ನು ಕೂಡ ಇಷ್ಟಪಡ್ತಾರೆ. ಈಗ ಮನಿ ಪ್ಲ್ಯಾಂಟಲ್ಲಿ ನಾನು ತೋರಿಸ್ತೀನಿ ಯಾವುದು ಸ್ಲೋ ಆಗಿ ಬೆಳೆಯುತ್ತೆ, ಯಾವುದು ತುಂಬ ಕ್ವಿಕ್ಕಾಗಿ ಬೆಳೆಯುತ್ತೆ ಅನ್ನೋದನ್ನು ನೋಡ್ಬೋದು. ತುಂಬ ಸ್ಲೋ ಅಂದರೆ ನಾನೀಗ ತೋರಿಸ್ತಿರುವಂಥ ಮನಿ ಪ್ಲ್ಯಾಂಟು ವೈಟ್ ಮತ್ತು ಗ್ರೀನ್ ಕಾಂಬಿನೇಷನ್ ಇರುವಂಥ ಮನಿ ಪ್ಲ್ಯಾಂಟು ತುಂಬ ಸ್ಲೋ ಆಗಿ ಬೆಳೆಯುತ್ತೆ. ಎಷ್ಟು ಬುಷಿ ಮತ್ತು ಹೆಲ್ದಿಯಾಗಿದೆ, ಆದರೆ ಇದು ತುಂಬ ನಿಧಾನವಾಗಿ ಬೆಳೆಯುತ್ತೆ. ಅದರ ನೆಕ್ಸ್ಟ್ ಬೆಳೆಯುವಂಥದ್ದು ಕಾಂಬಿನೇಷನ್ ನೋಡ್ಬೋದು, ಯೆಲ್ಲೋ, ವೈಟ್, ಗ್ರೀನು ಎಲ್ಲ ಮಿಕ್ಸು, ಮತ್ತು ಪೇಂಟ್ ಮಾಡಿರೋ ಥರನೇ ಇದೆ, ನಿಮಗೆ ಕಾಣುತ್ತಲ್ಲ. ಇದು ಅಷ್ಟೇ ತುಂಬ ಸ್ಲೋ ಆಗೇ ಬೆಳೆಯುತ್ತೆ. ಈಗ ವೈಟ್ ಮತ್ತು ಗ್ರೀನ್ ನೋಡಿದ್ರಲ್ಲ, ಅದಕ್ಕಿಂತನೂ ಬೆಟರ್ ಇದು, ಅದ್ರ ನೆಕ್ಸ್ಟ್ ಗ್ರೋತ್.
ಅದ್ರ ನೆಕ್ಸ್ಟು ಎಲ್ಲೋ ಅಂದರೆ ಇದು ಗೋಲ್ಡ್ ಅಂತ ನಾವು ಕರಿತೀವಿ ಮನಿ ಪ್ಲ್ಯಾಂಟ್ನ. ಈ ಗೋಲ್ಡ್ ಕಲರು ಅಷ್ಟೇ, ಇದೆರಡು ಅಷ್ಟೇ ಒಂದು ಸ್ವಲ್ಪ ಒಂದೇ ಸಮ ಅಂತ ಹೇಳ್ಬೋದು. ಸ್ಲೋ ತುಂಬ ಸ್ಲೋ ಅಲ್ಲ, ಒಂದು ಮೀಡಿಯಮ್ ಆಗಿ ಬೆಳೆಯುತ್ತೆ. ತುಂಬ ಸ್ಪೀಡಾಗಂತೂ ಬೆಳೆಯೋದಿಲ್ಲ, ಒಂದು ಮೀಡಿಯಮ್ ಆಗಿ ತುಂಬ ಟೈಮ್ನ ತಗೊಳುತ್ತೆ. ಅದ್ರ ನೆಕ್ಸ್ಟ್ ಗ್ರೀನ್ ಎಲ್ಲೋ, ಇದು ಅಷ್ಟೇ. ಅದ್ರ ನೆಕ್ಸ್ಟು ಸ್ಪೀಡೇ ಇರುತ್ತೆ, ತುಂಬ ಕ್ವಿಕ್ಕಾಗಿ ಬೆಳೆಯೋದು ಅಂದರೆ ಮನಿ ಪ್ಲ್ಯಾಂಟು. ನೋಡಿ ಇದಿಷ್ಟು ಪಾಟ್ ಸೈಜಲ್ಲೇ ಎಷ್ಟು ಬೆಳೆದಿದೆ ಅಂತ. ಮನಿ ಪ್ಲ್ಯಾಂಟು ತುಂಬ ಸ್ಪೀಡಾಗೂ ಬೆಳೆಯುತ್ತೆ, ಬುಷಿಯಾಗೂ ಕಾಣುತ್ತೆ ಮನಿ ಪ್ಲ್ಯಾಂಟು. ಮಾನ್ಸ್ಟಿಕ್ಕಿಗೆಲ್ಲ ಹಬ್ಸೋದಾದರೆ ಆಲ್ರೆಡಿ ರೆಡಿನೇ ಇದೆ ಪ್ಲ್ಯಾಂಟ್ ಅಂತ ಹೇಳ್ಬೋದು. ಇದೆಲ್ಲ ಪ್ಲ್ಯಾಂಟನ್ನು ಹೋಲಿಸಿದ್ರೆ ಈ ಕಲರ್ ಕಾಂಬಿನೇಷನ್ನು ಮಾನ್ಸ್ಟಿಕ್ಕಿಗೆ ಈಗ ರೆಡಿ ಇದೆ. ಪಾಟನ್ನು ಆರಾಮ್ಸಾಗಿ ರೀಪೋರ್ಟಿಂಗ್ ಮಾಡಿಕೊಂಡು ಮಾನ್ಸ್ಟಿಕ್ಕು ಕೂಡ ಹಬ್ಬಿಸ್ಕೊಳ್ಬೋದು. ಇನ್ನೂ ತುಂಬ ಸ್ಪೀಡ್ ಅಂದರೆ ಈ ಗ್ರೀನ್ ಕಾಂಬಿನೇಷನ್. ಇನ್ನೇನು ಕಾಮನ್ ಆಗಿ ಇದೆಲ್ಲರ ಮನೇಲೂ ಕೂಡ ಇರುತ್ತೆ ಮನಿ ಪ್ಲ್ಯಾಂಟ್. ಈ ಕಾಂಬಿನೇಷನ್ನು ತುಂಬ ಸ್ವೀಟಾಗಿ ಬರೋದ್ರ ಜೊತೆಗೆ ಲೀಫು ಅಷ್ಟೇ ತುಂಬ ದೊಡ್ಡ ಲೀಫ್ ಆಗಿಬಿಡುತ್ತೆ. ಇದು ಮನಿ ಪ್ಲ್ಯಾಂಟ್ ಹೌದಾ ಅಲ್ವಾ ಅನ್ನೋ ರೇಂಜಿಗೆ ಬೆಳೆಯೋಕ್ಕೆ ಸ್ಟಾರ್ಟ್ ಆಗ್ತದೆ ಮನಿ ಪ್ಲ್ಯಾಂಟ್. ಕಳೆದ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಮನಿ ಪ್ಲ್ಯಾಂಟ್ ಬಗ್ಗೆ, ಯಾವ ರೀತಿ ಮೇಂಟೆನೆನ್ಸ್ನ ಮಾಡಬೇಕು, ಮನಿ ಪ್ಲ್ಯಾಂಟ್ ಎಷ್ಟು ಈಸಿಯಾಗಿ ಬೆಳೆಸ್ಕೊಳ್ಬೋದು ಅಂತ. ಅದ್ರ ಜೊತೆಗೆ ಇವತ್ತು ಹೇಳ್ತಿರುವಂಥ ಟಿಪ್ಸು ನಿಮಗೂ ಕೂಡ ಅರ್ಥ ಆಗಿದೆ ಅಲ್ವಾ? ಯಾವ ರೀತಿ ಅಂದರೆ ಮಣ್ಣಲ್ಲಿರುವಂಥ ಮನಿ ಪ್ಲ್ಯಾಂಟು ನೀರಿಗೆ ಹಾಕಿದ್ರೆ ಬರಲ್ಲ, ನೀರಲ್ಲಿರುವಂಥ ಮನಿ ಪ್ಲ್ಯಾಂಟು ಮಣ್ಣಿಗೆ ಹಾಕಿದ್ರೆ ಬರಲ್ಲ. ಯಾವ ರೀಸನ್ ಅಂದರೆ ಓನ್ಲಿ ನೀವು ಕಟ್ಟಿಂಗ್ ಪ್ಲ್ಯಾಂಟನ್ನು ಮಾತ್ರ ಯೂಸ್ ಮಾಡಬೇಕು. ಮಣ್ಣಿಗೆ ಹಾಕೋದಾದರೂ ಆಗಿರ್ಬೋದು, ನೀರಲ್ಲಿ ಬೆಳೆಸೋದಾದರೂ ಆಗಿರ್ಬೋದು, ಓನ್ಲಿ ಕಟ್ಟಿಂಗ್ ಪ್ಲ್ಯಾಂಟ್ ಮಾತ್ರ ಹಾಕಿ ನೋಡಿ ರಿಸಲ್ಟ್ ಯಾವ ಥರ ಸಿಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಇದು ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು. ನಾನು ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇನ್ನೂ ಒಂದಿದೆ, ಅದನ್ನು ಕೂಡ ತುಂಬ ಕಂಪ್ಲೇಂಟ್ ಬರ್ತಾ ಇತ್ತು, ಅದ್ರದ್ದನ್ನು ವಿಡಿಯೋ ಮಾಡಿ ಹಾಕಬೇಕು. ಬ್ಯಾಂಬೋ ಟ್ರೀ ಬಗ್ಗೆ ನಾನು ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಮನಿ ಪ್ಲ್ಯಾಂಟ್ ಬಗ್ಗೆ ಇದನ್ನು ನೀವು ಚೆನ್ನಾಗಿ ಫಾಲೋ ಮಾಡಿಬೇಕಾದ್ರೆ ಇದರಲ್ಲಿ ಮನಿ ಪ್ಲ್ಯಾಂಟನ್ನು ಮಣ್ಣಲ್ಲಿ ತೊಗೊಂಡೋಗಿದ್ರೆ ಮಣ್ಣಿಗೆ ಶಿಫ್ಟ್ ಮಾಡ್ಕೊಳ್ಳಿ. ರಿಪೋರ್ಟ್ ಮಾಡಬೇಕಾದ್ರೆ ಮಣ್ಣಿಗೆ ಶಿಫ್ಟ್ ಮಾಡಿದ ಮೇಲೆ ನಿಮಗೆ ತುಂಬ ಬುಷಿ ಹೆಲ್ದಿಯಾಗಿ ಬಂತು ಅಂದಮೇಲೆ ಈ ಥರ ಕಟ್ಟಿಂಗ್ ಪ್ಲ್ಯಾಂಟ್ಗಳನ್ನು ಯೂಸ್ ಮಾಡ್ಕೊಳ್ಳಿ ನೀರಿಗೆ ಹಾಕೋದಾದರೆ. ಈ ಸಡನ್ನಾಗಿ ತೊಗೊಂಡೋದ ತಕ್ಷಣ ಅದನ್ನೆಲ್ಲ ನೀವು ಏನು ಮಾಡಿಬಿಡ್ತೀರಾ ಅಂದರೆ ಫುಲ್ ಕಂಪ್ಲೀಟಾಗಿ ತೆಗೆದುಬಿಡ್ತೀರಾ. ತುಂಬ ಗಿಡ ಇದೆಯಲ್ಲ ಒಂದೇ ಪಾಟಲ್ಲಿ ಒಂದು 5-6 ಗಿಡ, ಒಂದು 10 ಗಿಡ ಇದೆ ಅಂದ ತಕ್ಷಣ ಏನು ಮಾಡಿಬಿಡ್ತೀರಾ, ಸಪ್ರೇಟ್ ಮಾಡಿಬಿಟ್ಟು ಅದು ಫುಲ್ಲು ತುಂಬ ಬುಷಿ ಹೆಲ್ದಿಯಾಗಿ ಇರೋದ್ರ ಜೊತೆಗೆ ಏನಾಗಿರುತ್ತೆ ಅಂದರೆ ಅದೂ ಅಷ್ಟೇ ಈ ಥರ ಎಲ್ಲ ಜೊತೆ ಇರೋದಕ್ಕೇ ಇಷ್ಟು ಹೆಲ್ದಿಯಾಗಿ ಬರ್ತಿರುತ್ತೆ ಪ್ಲ್ಯಾಂಟು. ಒಂದು ವಿಷಯ ಅಂದರೆ ನಾವು ಅಷ್ಟೇ ನರ್ಸರಿಯಲ್ಲಿ ಇದ್ರಲ್ಲಿ ಒಂದನ್ನು ತೆಗೆದು ನಾವು ಬೇರೆ ಪಾಟಿಗೆ ಹಾಕೋಣ, ಹೆಂಗೂ ಇಷ್ಟೊಂದು ಇದೆಯಲ್ಲ ಮನಿ ಪ್ಲ್ಯಾಂಟ್ ಅಂತ ಅಂದ್ಕೊಂಡ್ರೆ ಆ ಪ್ಲ್ಯಾಂಟಿಗೆ ತುಂಬ ಡ್ಯಾಮೇಜ್ ಆಗಿಬಿಡುತ್ತೆ. ಈಗ ಇಷ್ಟು ಒಂದು 5-6 ಸ್ಟಿಕ್ಕು ಜೊತೆ ಇದ್ದು ಅದಕ್ಕೆ ಅಭ್ಯಾಸ ಆಗಿಬಿಟ್ಟಿರುತ್ತೆ. ಈಗ ನೀವೇನು ಮಾಡಿಬಿಡ್ತೀರಾ, ಸಡನ್ನಾಗಿ ತೊಗೊಂಡೋದ ತಕ್ಷಣ ರಿಮೂವ್ ಮಾಡ್ಕೊಂಡ್ಬಿಡ್ತೀರಾ. ಇದು ಒಂದು ಪ್ಲ್ಯಾಂಟ್ ನೀರಿಗೆ ಹಾಕೊಳ್ಳೋಣ, ಇದನ್ನು ಮಣ್ಣಿಗೆ ಹಾಕೋಣ, ಇದನ್ನು ಮರಳೊಳಗಡೆ ಬೆಳೆಯೋಣ ಅಂತ ಒಬ್ರೊಬ್ರದ್ದು ಒಂದೊಂದು ಥಾಟ್ ಇರುತ್ತೆ. ಆ ಥರ ಮಾಡ್ಕೊಂಡ್ಬಿಡ್ತೀರಾ, ಪ್ಲ್ಯಾಂಟು ಡ್ಯಾಮೇಜ್ ಆಗಿಬಿಡುತ್ತೆ. ಪ್ಲ್ಯಾಂಟನ್ನು ತೊಗೊಂಡು ಹೋದ್ಮೇಲೆ ಒಂದನ್ನು ಕೂಡ ಮುಟ್ಟಬೇಡಿ. ಎಷ್ಟೇ ಗಿಡಗಳಿರಲಿ ಪಾಟಲ್ಲಿ ಒಂದು ಗಿಡನೂ ಮುಟ್ಟಬಾರ್ದು. ಫುಲ್ಲು ಎಷ್ಟು ಗಿಡ ಇದೆ ಅಷ್ಟನ್ನು ಕೂಡ ನಿಮ್ಮ ಪಾಟಿಗೆ ರಿಪೋರ್ಟ್ ಮಾಡ್ಕೊಳ್ಳಿ. ಪಾಟಲ್ಲಿರುವಂಥ ಗಿಡ ತುಂಬ ಹೆಲ್ದಿಯಾಗಿ ಬಂದ ಮೇಲೆ ನೀವು ಬೇಕಾದರೆ ಕಟ್ಟಿಂಗ್ ಪ್ಲ್ಯಾಂಟನ್ನು ತೊಗೊಂಡು ನೀವು ಯಾವ ಥರ ಯೂಸ್ ಮಾಡ್ಕೊಬೇಕು ಅಂತ ಇದ್ದೀರಾ ಆ ಥರ ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ವಿಡಿಯೋ ಬ್ಯಾಂಬೋ ಟ್ರೀದಾಗಿರುತ್ತೆ. ಲಕ್ಕಿ ಬ್ಯಾಂಬೋ, ನೀರಲ್ಲಿ ಬೆಳೆಯುವಂಥ ಲಕ್ಕಿ ಬ್ಯಾಂಬೋ ಟ್ರೀ ಆಗಿರ್ಬೋದು, ಮಣ್ಣಲ್ಲಿ ಬೆಳೆಯುವಂಥ ಲಕ್ಕಿ ಬ್ಯಾಂಬೋ ಟ್ರೀಯನ್ನು ಬೇಸಿಕ್ಕಾಗಿ ಯಾವ ಟಿಪ್ಸ್ನ ನೀವು ಫಾಲೋ ಮಾಡ್ದೆಲ್ಲ ಪ್ಲ್ಯಾಂಟ್ ಹೆಲ್ದಿಯಾಗಿ ಮತ್ತು ಖುಷಿಯಾಗಿ ಬರೋಕ್ಕೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ. ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. Mm-hmm.